ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ 12 ಈಗಾಗಲೇ ಹೊಸ ತಿರುವು ಪಡೆದುಕೊಂಡಿದೆ. ಹೌದು, ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಕ್ವಾಡ್ಲೆ ಕಿಚನ್ ಖ್ಯಾತಿಯ ಮ್ಯೂಟೆಂಟ್ ರಘು ಅಲಿಯಾಸ್ ರಾಘವೇಂದ್ರ ಅವರು ಬಿಗ್ ಬಾಸ್ ಮನೆಗೆ ಪ್ರವೇಶಿಸಿದ್ದು, ಅವರು ಎಂಟ್ರಿ ಕೊಟ್ಟ ತಕ್ಷಣವೇ ಜಾಹ್ನವಿ ಮತ್ತು ಅಶ್ವಿನಿ ಗೌಡ ಜೊತೆ ಭಾರೀ ವಾಗ್ವಾದ ಶುರುವಾಗಿದೆ ಎಂದು ವರದಿಗಳು ತಿಳಿಸಿವೆ. ವೀಕ್ಷಕರ ಮಾಹಿತಿ ಪ್ರಕಾರ ಮ್ಯೂಟೆಂಟ್ ರಘು ಅವರು ಮನೆಗೆ ಬಂದ ತಕ್ಷಣ ಅಶ್ವಿನಿ ಗೌಡ ಮತ್ತು ಜಾಹ್ನವಿಯ ವರ್ತನೆಯ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅವರು ಹಿಂದೆ ರಕ್ಷಿತಾ ಬ್ರನ್ ಬಿಗ್ ಬಾಸ್ ಮನೆಯಲ್ಲಿ ಹೇಗೆ ಅವಮಾನ ಮಾಡಲಾಯಿತೋ ಅದೇ ರೀತಿಯಲ್ಲಿ ಅಶ್ವಿನಿ ಮತ್ತು ಜಾಹ್ನವಿಗೂ ತಮ್ಮದೇ ಶೈಲಿಯಲ್ಲಿ ಬುದ್ಧಿ ಹೇಳಲು ಮುಂದಾಗಿದ್ದಾರೆ. ಇತ್ತೀಚಿನ ಲೇಟೆಸ್ಟ್ ಅಪ್ಡೇಟ್ ಪ್ರಕಾರ ರಘು ಎಂಟ್ರಿ ಕೊಟ್ಟ ನಂತರ ಮನೆಯ ವಾತಾವರಣ ಸಂಪೂರ್ಣ ಬದಲಾಗಿದೆ. ಜಾಹ್ನವಿ ಮತ್ತು ಅಶ್ವಿನಿ ಗೌಡ ಕೋಪದಿಂದ ಮನೆ ಬಿಟ್ಟು ಹೊರಹೋಗುವ ಮಾತನ್ನ ಹೇಳಿದ್ದಾರೆ. ಅವರು ಬಿಗ್ ಬಾಸ್ ಮುಂದೆ ಮ್ಯೂಟೆಂಟ್ ರಘು ಮಹಿಳೆಯರಿಗೆ ಅವಮಾನ ಮಾಡಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದು, ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಎಂದು ಕೂಗಿದ್ದಾರೆ ಎನ್ನಲಾಗಿದೆ. ಇದೆಲ್ಲ ನೋಡಿದ ಪ್ರೇಕ್ಷಕರು ಕೂಡ ಉತ್ಸಾಹದಿಂದ ಮುಂದಿನ ಎಪಿಸೋಡ್ಗಾಗಿ ಕಾಯುತ್ತಿದ್ದಾರೆ. ಬಿಗ್ ಬಾಸ್ ಎಡಿಟಿಂಗ್ ತಂಡ ಈ ಸೀಸನ್ ಅನ್ನ ಕಟ್ ಮಾಡಿ ಬಿಟ್ಟರೆ ನಾಳೆಯ ಎಪಿಸೋಡ್ನಲ್ಲಿ ನಾವು ಈ ಭಾರಿ ಜಗಳವನ್ನ ನೋಡಬಹುದು ಎಂಬ ಊಹೆ ಇದೆ. ಸ್ನೇಹಿತರೆ, ನಿಮಗೆ ಇದು ಏನು ಅನ್ನಿಸ್ತದೆ? ಮ್ಯೂಟೆಂಟ್ ರಘು ಮಾಡಿದ ಕ್ರಮ ಸರಿಯಾ ಅಥವಾ ಅಶ್ವಿನಿ ಮತ್ತು ಜಾಹ್ನವಿಯ ಸರಿ ಎಂದು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.